ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಸಂಜೆಯ ರಾಜ ಧೃತರಾಷ್ಟ್ರನಿಗೆ ಭೀಷ್ಮರ ಮುಖದಿಂದ ಹೇಳಲ್ಪಟ್ಟಿರುವಂತಹ ಶ್ರೀಕೃಷ್ಣನ ಮಹಿಮೆಯನ್ನು ಹೇಳೋದು, ಈ ವಿಷಯವಾಗಿ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಕೆಲವೊಬ್ಬರು ಹೇಳಿರುವಂಥ ವಿಷಯಗಳನ್ನು, ಭಗವಂತನ ಬಗ್ಗೆ ಏನೇನು ಹೇಳಿದ್ದಾರೆ ಅಂತಂದ್ಬಿಟ್ಟು ರಾಜರ್ಷಿಗಳಾಗಿರ್ಬೋದು, ಮಹರ್ಷಿಗಳಾಗಿರ್ಬೋದು, ಋಷಿಗಳಾಗಿರಬಹುದು, ಇವರೆಲ್ಲ ಏನು ಹೇಳಿದ್ರು ಅಂತಂದ್ಬಿಟ್ಟು ಭೀಷ್ಮರು ದುರ್ಯೋಧನನಿಗೆ ತಿಳಿಸಿ, ಅಷ್ಟೇ ಅಲ್ಲ ಹಿಂದಿನ ಕಾಲದಲ್ಲಿ ಬ್ರಹ್ಮರ್ಷಿಗಳು, ದೇವತೆಗಳು ಇವರ ಬಗ್ಗೆ ಏನು ಹೇಳಿದ್ರು ಅಂತಂದ್ಬಿಟ್ಟು ನಾರದರು, ಮಾರ್ಕಂಡೇಯರು, ಇನ್ನು ಬೇಕಾದಷ್ಟು ಜನ ಹೇಳಿರೋದನ್ನ ಹೇಳಿ, ಮತ್ತೆ ವೈಶಂಪಾಯನರೂ ಕೂಡ ಇವರ ಬಗ್ಗೆ ಏನು ಹೇಳಿದ್ರು ಅಂತ ಹೇಳ್ತಾರೆ. ಮತ್ತೆ ಅಸಿತ ಮುನಿಗಳು ಏನು ಹೇಳ್ತಾರೋ ಅದನ್ನೂ ಹೇಳ್ತಾರೆ. ಅಂದ್ರೆ ಈ ಜಗತ್ತನ್ನ ಸೃಷ್ಟಿ ಮಾಡಿರುವಂಥವನೇ ನೀನು, ನಿನ್ನಲ್ಲೇ ಎಲ್ಲವೂ ಕೂಡ ವ್ಯಾಪಿಸ್ಕೊಂಡಿದೆ, ನೀನೇ ಇದನ್ನೆಲ್ಲ ಸೃಷ್ಟಿ ಮಾಡೋದು. ಮತ್ತೆ ಆತ್ಮ ತೃಪ್ತಿ ಆಗಿರ್ತಾರಲ್ಲ ಅಂತಹ ಋಷಿಗಳ ದೃಷ್ಟಿಯಲ್ಲೂ ಕೂಡ ನೀನೇ ಸರ್ವೋತ್ಕೃಷ್ಟನಾಗಿದೆಯಾ. ಮತ್ತು ಯಾರು ಸಂಪೂರ್ಣ ಧರ್ಮದಲ್ಲಿ ಅಗ್ರಗಣ್ಯರಾಗಿರ್ತಾರೋ ಮತ್ತು ಯುದ್ಧದಿಂದ ಓಡ್ ಹೋಗೋದಿಲ್ವೋ ಅಂಥ ಉದಾರ ಹೃದಯಗಳಾದಂಥ ರಾಜಶ್ರೀಗಳ ಪರಮ ಆಶ್ರಯ ಕೂಡ ನೀನೇ ಅಂತೆಲ್ಲ ಕೂಡ ಭಗವಂತನನ್ನ ಸ್ತುತಿ ಮಾಡ್ತಾ ಪೂಜಿಸ್ತಾರೆ ಅಂತೆಲ್ಲ ಹೇಳಿ ಭೀಷ್ಮರು, ರಾಜ ಈ ರೀತಿ ನನಗೆ ಏನು ಗೊತ್ತಿದೆಯೋ ಅದನ್ನು ವಿಸ್ತಾರವಾಗಿ ಮತ್ತು ಸಂಕ್ಷೇಪದಿಂದ ನಾನು ನಿನಗೆ ಶ್ರೀಕೃಷ್ಣನ ಸ್ವರೂಪವನ್ನು ತಿಳಿಸಿದ್ದೀನಿ. ಈಗ ನೀನೇನು ಮಾಡಬೇಕು? ಪ್ರಸನ್ನ ಚಿತ್ತದಿಂದ ಆ ಕೃಷ್ಣನ ಭಜನೆಯನ್ನು ಮಾಡಬೇಕು ಅಂತಂದ್ಬಿಟ್ಟು ಭೀಷ್ಮರು ದುರ್ಯೋಧನನಿಗೆ ಇಷ್ಟೆಲ್ಲ ಹೇಳಿದ್ರು ಅಂತಂದ್ಬಿಟ್ಟು ಸಂಜಯ ಹೇಳ್ತಾನೆ. ಸಂಜಯ ಮುಂದುವರೆದು ಹೇಳ್ತಾನೆ, ಮಹಾರಾಜ ಭೀಷ್ಮರಿಂದ ಈ ಪವಿತ್ರವಾದಂತಹ ವ್ಯಾಖ್ಯಾನವನ್ನೆಲ್ಲ ಕೇಳಿ ನಿಮ್ಮ ಮಗನ ಹೃದಯದಲ್ಲಿ ಶ್ರೀಕೃಷ್ಣ ಮತ್ತು ಪಾಂಡವರ ಬಗ್ಗೆ ಬಹಳ ಆದರ ಭಾವ ಉಂಟಾಯಿತು. ಅಂದರೆ ಒಂದು ಗೌರವ, ಒಂದು ಭಾವನೆ ಅವನಿಗೆ ಬಂತು. ಆಮೇಲೆ ಅವನಿಗೆ ಪಿತಾಮಹರು ಹೇಳ್ತಾರೆ, ರಾಜನೇ ನೀನು ಮಹಾತ್ಮ ಶ್ರೀಕೃಷ್ಣನ ಮಹಿಮೆಯನ್ನ ಕೇಳಿದೀಯಾ, ಮತ್ತೆ ನರರೂಪ ಅರ್ಜುನನ ವಾಸ್ತವಿಕ ಸ್ವರೂಪವನ್ನು ಕೂಡ ನೀನು ತಿಳ್ಕೊಂಡಿದ್ಯಾ. ಇಷ್ಟು ದಿವಸ ನಿನಗೆ ಕೃಷ್ಣ ಯಾರು, ಅರ್ಜುನ ಯಾರು ಅಂತ ಗೊತ್ತಿರಲಿಲ್ಲ. ಈಗ ನಾನು ಅದನ್ನು ವಿವರವಾಗಿ ತಿಳಿಸಿದ್ದೀನಿ. ಸೊ ಈಗ ನಿನಗೆ ಕೃಷ್ಣನ ಮಹಿಮೆ ಏನು ಅಂತ ಗೊತ್ತಾಯಿತು. ಮತ್ತು ಅರ್ಜುನ ನರರೂಪದಲ್ಲಿ ಇದ್ದಾನೆ, ಆದರೆ ಅವನ ವಾಸ್ತವಿಕ ಸ್ವರೂಪ ಏನು ಅನ್ನೋದು ಕೂಡ ನೀನು ತಿಳ್ಕೊಂಡಿದ್ಯಾ. ಈ ನರನಾರಾಯಣ ಋಷಿಗಳು ಯಾವ ಉದ್ದೇಶದಿಂದ ಅವತಾರವನ್ನು ತಗೊಂಡಿದ್ದಾರೆ ಅನ್ನೋದನ್ನು ಕೂಡ ನೀನು ತಿಳ್ಕೊಂಡಿದ್ಯಾ. ಇವರು ಯುದ್ಧದಲ್ಲಿ ಅಜೇಯರು ಮತ್ತೆ ಅವಧ್ಯರು, ಇವರನ್ನ ಗೆಲ್ಲೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಮತ್ತು ಇವ್ರನ್ನ ಕೊಲ್ಲೋದಕ್ಕೂ ಕೂಡ ಯಾರಿಂದನೂ ಸಾಧ್ಯ ಇಲ್ಲ. ಮತ್ತೆ ಪಾಂಡವರು ಕೂಡ ಯುದ್ಧದಲ್ಲಿ ಯಾರ ಮೂಲಕವೂ ಕೂಡ ಕೊಲ್ಲಲ್ಪಡೋದಿಲ್ಲ. ಈಗ ಕೃಷ್ಣ ಭಗವಂತ ಅವನನ್ನು ಕೊಲ್ಲೋದಕ್ಕಾಗೋದಿಲ್ಲ, ಅರ್ಜುನ ಯಾರು ನರ, ಅವನನ್ನು ಕೂಡ ಕೊಲ್ಲೋದಕ್ಕಾಗೋದಿಲ್ಲ. ಆಯಿತು, ಇನ್ನು ಮಿಕ್ಕಿದವರು ಪಾಂಡವರಿದಾರಲ್ಲ ಅವರನ್ನೂ ಕೂಡ ಕೊಲ್ಲೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಆ ಪಾಂಡವರ ಮೇಲೆ ಶ್ರೀಕೃಷ್ಣನ ಒಂದು ಸದೃಢವಾದಂಥ ಅನುರಾಗ ಇದೆ, ಅವನಿಗೆ ಅವ್ರ ಮೇಲೆ ಅನುರಾಗ ಇದೆ. ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ, ನೀನು ಪಾಂಡವರ ಜೊತೆ ಸಂಧಿ ಮಾಡಿಕೊಳ್ಬೇಕು. ಯಾಕೆ ಅಂತಂದರೆ ಅವರಿಗೆ ಸೋಲು ಅನ್ನೋದೇ ಇಲ್ಲ, ಸಾವು ಅನ್ನೋದೇ ಇಲ್ಲ ಅಂದಮೇಲೆ ನೀನು ಯುದ್ಧ ಯಾರ ಜೊತೆ ಮಾಡ್ತೀಯಾ? ಎಷ್ಟು ಮಾಡಿದ್ರು ಅವರೇ ಗೆಲ್ಲೋದು. ಅದಕ್ಕೋಸ್ಕರನೇ ನೀನು ಈಗ ಸಂಧಿ ಮಾಡಿಕೊಳ್ಳೋದೇ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಈ ರೀತಿ ನೀನು ಮಾಡಿಕೊಂಡು ಆನಂದದಿಂದ ನಿನ್ನ ತಮ್ಮಂದರ ಸಹಿತ ರಾಜ್ಯವನ್ನು ಭೋಗಿಸು. ಇಲ್ಲದೇ ಇದ್ರೆ ಈ ನರನಾರಾಯಣ ಭಗವಂತನ ಅವಜ್ಞೆಯನ್ನ ಮಾಡಿ, ಅಂದರೆ ಅವನು ಏನು ಹೇಳಿದನೋ ಅದನ್ನು ಒಪ್ಕೊಂಡಿಲ್ಲ ಅಂತಂದರೆ ಅವನ ವಿರುದ್ಧ ಮಾಡ್ದಂಗಾಗತ್ತಾ, ಅವನು ಹೇಳಿದ್ದನ್ನು ನೀನು ತಿರಸ್ಕಾರ ಮಾಡ್ದಂಗಾಗತ್ತೆ. ಆ ರೀತಿ ಏನಾದರೂ ಮಾಡಿದ್ರೆ ನೀನು ಜೀವಂತವಾಗಿರೋದಕ್ಕೆ ಸಾಧ್ಯ ಇಲ್ಲ, ನೀನು ಸಾಯೋದಂತೂ ಗ್ಯಾರಂಟಿ ಅಂತಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಸಂಜಯ ಹೇಳ್ತಾನೆ, ರಾಜನೇ ಈ ರೀತಿ ಹೇಳಿ ನಿಮ್ಮ ಪಿತೃಗಳಾದಂತಹ ಭೀಷ್ಮರು ಮೌನವಾಗ್ತಾರೆ. ಮತ್ತೆ ದುರ್ಯೋಧನನಿಗೆ ವಿದಾಯವನ್ನ ಹೇಳಿ ಹಾಸಿಗೆಯಲ್ಲಿ ಹೋಗಿ ಮಲಕ್ಕೊಳ್ತಾರೆ. ದುರ್ಯೋಧನ ಕೂಡ ಅವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ತನ್ನ ಶಿಬಿರಕ್ಕೆ ಹೊರಟೋಗ್ತಾನೆ, ಮತ್ತೆ ತನ್ನ ಶುಭ್ರವಾದಂತಹ ಹಾಸಿಗೆಯಲ್ಲಿ ಮಲಕ್ಕೊಳ್ತಾನೆ. ಈ ರೀತಿಯೆಲ್ಲ ಮಾತುಕತೆ ಆಯಿತು ಅಂತಂದ್ಬಿಟ್ಟು ಸಂಜೆಯ ಧೃತರಾಷ್ಟ್ರನಿಗೆ ವಿವರವಾಗಿ ತಿಳಿಸ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.